ಅದು ಮಹೇಂದ್ರ ವರ್ಮ ಎನ್ನುವ ಸುಂದರವಾದ ಹಳ್ಳಿ. ಊರಿನ ನದಿ ತೀರದಲ್ಲಿರುವ ಅಂಚಿನ ಮನೆಯಲ್ಲಿ ರಘುರಾಮ್ ಕೌಸಲ್ಯ ಎನ್ನುವ ದಂಪತಿಗಳು ಜೀವನ ಮಾಡ್ತಿದ್ರು. ಅವ್ರದ್ದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅವರಿಗೆ ರಾಜೇಶ್, ರಾಕೇಶ್, ಮಗಳಾದ ಕಾವ್ಯ ಇದ್ರು. ಕೌಶಲ್ಯನಿಗೆ ಅನಾರೋಗ್ಯದ ತೊಂದರೆ ಉಂಟಾದ ಕಾರಣ ಮನೆಯ ಜವಾಬ್ದಾರಿಯನ್ನು ದೊಡ್ಡ ಮಗಳಾದ ಕಾವ್ಯನೇ ನೋಡ್ಕೊಳ್ತಾ ಇದ್ಲು. ಮನೆಯಲ್ಲಿ ಏನೇ ಕಷ್ಟ ಬಂದ್ರೂ ಸಣ್ಣ ನಗುವಿನಿಂದ ಸರಿಪಡಿಸ್ತಾ ಇದ್ಲು. ಕಾವ್ಯ ಇವಾಗ ಓಪನ್ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಓದ್ತಿದ್ಲು. ಒಂದು ದಿನ ಬೆಳಿಗ್ಗೆ ಕಾವ್ಯ ಎದ್ದು ಅಡಿಗೆ ಮಾಡ್ತಾ ಇದ್ಲು. ಅಮ್ಮ ಕಾವ್ಯ, ಅಷ್ಟು ಬೇಗ ಬೆಳಿಗ್ಗೆ ಎದ್ದು ಕೆಲಸ ಆರಂಭಿಸ್ಬಿಟ್ಟಾ? ರಾತ್ರಿ ಇಡೀ ಆ ಪುಸ್ತಕ ಇಟ್ಕೊಂಡು ಅದ್ರ ಜೊತೆ ಕುಸ್ತಿ ಮಾಡ್ತಾ ಇದ್ದೆ. ನಿನ್ನ ವಯಸ್ಸಲ್ಲಿರುವ ಹೆಣ್ಮಕ್ಳೆಲ್ಲ ಇಷ್ಟೊತ್ತಿಗೆ ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ತಿದ್ರು. ನೀನು ಸ್ವಲ್ಪ ಹೊತ್ತು ನಿದ್ರೆ ಮಾಡೋದಲ್ವಮ್ಮ? ಅಯ್ಯೋ ಅಮ್ಮ, ನಾನು ಅಷ್ಟೊತ್ತು ಮಲಗಿ ನಿದ್ರೆ ಮಾಡಿದ್ರೆ ಮನೆ ಕೆಲ್ಸನ ಯಾರು ನೋಡೋದು? ಹೊಲಕ್ಕೆ ಹೋಗುವ ತಂದೆಗೆ ಯಾರಮ್ಮ ಕಾಫಿ ಕೊಡೋದು? ಕೆಲ್ಸಕ್ಕೆ ಹೋಗುವ ಅಣ್ಣನಿಗೆ ಯಾರು ಟಿಫಿನ್ ಬಾಕ್ಸ್ ಎಲ್ಲ ಕಟ್ಟಿ ಕೊಡೋದು? ನಾನು ನಿದ್ರೆ ಮಾಡಿದ್ರೆ ಇಷ್ಟೆಲ್ಲ ಕೆಲ್ಸ ಕೂಡ ಹಾಗೆ ನಿಂತು ಹೋಗುತ್ತೆ ಅಲ್ವಾ? ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ತಾನೇ ಹೊಟ್ಟೆ ತುಂಬೋದು. ನಿನ್ನ ಮಾತೇ ಕಣಮ್ಮ ನನ್ಗೆ ಸ್ವಲ್ಪ ಸಮಾಧಾನ. ನನ್ನ ಆರೋಗ್ಯ ಸರಿ ಇಲ್ಲದ ಕಾರಣ ಇಷ್ಟು ಸಣ್ಣ ವಯಸ್ಸಲ್ಲಿ ನಿನ್ಗೆ ಕಷ್ಟ. ನಿನ್ನ ನೋಡ್ತಾ ಇದ್ರೆ ಒಂದು ಕಡೆ ಗರ್ವವಾಗಿದ್ರು ನನ್ನಿಂದ ನಿನ್ ಕೆಲ್ಸ ಹಾಳಾಗ್ತಾ ಇದೆ ಅಲ್ಲ, ನೀನ್ ಹೇಗೆ ಓದ್ತೀಯ ಅಂತ ಬೇಜಾರಾಗ್ತಿದೆ. ಅಯ್ಯೋ ಹುಚ್ಚು ಅಮ್ಮ, ತಾಯಿಗೆ ಸೇವೆ ಮಾಡುವ ಭಾಗ್ಯ ನನಗೆ ಸಿಕ್ಕಿದ್ದಕ್ಕೆ ನಾನ್ ಮಾಡಿರುವ ಪುಣ್ಯ ಅಮ್ಮ. ಬೇರೆ ಯಾರಿಗಾದ್ರೂ ಇಂಥ ಭಾಗ್ಯ ಸಿಗುತ್ತಾ ಹೇಳಿ? ನೀವು ಕುರ್ಚಿ ಮೇಲೆ ಕೂತ್ಕೊಂಡು ನನಗೆ ಆರ್ಡರ್ ಮಾಡ್ಬೇಕು. ನಾನು ಮಹೇಂದ್ರಪುರದ ರಾಣಿ. ಎಷ್ಟೇ ಕೆಲ್ಸ ಇದ್ರೂ ಪರವಾಗಿಲ್ಲ, ನನ್ನ ವಿದ್ಯಾಭ್ಯಾಸನ ನಾನ್ ನೋಡ್ಕೋತೀನಿ. ಅಷ್ಟರಲ್ಲಿ ಕಾಫಿಗೋಸ್ಕರ ರಘುರಾಮ್ ಅಡಿಗೆ ಮನೆಯೊಳಗೆ ಬಂದ. ಏನಮ್ಮ ಅಮ್ಮ ಮಗಳು ಬೆಳಿಗ್ಗೆ ಬೆಳಿಗ್ಗೆನೆ ಏನೋ ಮಾತಾಡ್ತಾ ಇದ್ದೀರಾ? ನನ್ನ ಕಾಫಿ ರೆಡಿ ಆಯ್ತಮ್ಮ, ಇವತ್ ನಾನು ಮಾರ್ಕೆಟಿಗೆ ಹೋಗ್ಬೇಕು. ತಗೊಳ್ಳಿ ಅಪ್ಪ, ನಿಮ್ಮ ಸ್ಟ್ರಾಂಗ್ ಆಗಿರುವ ಕಾಫಿ. ಹೇಳಿದ ಹಾಗೆ ರಾಕೇಶ್ ಅಣ್ಣ ಫೋನ್ ಮಾಡಿದ್ರ? PG ರಿಸಲ್ಟ್ ಅಲ್ವಾ ಇವತ್ತು? ಅಣ್ಣ ಮಾತ್ರ ಇದ್ರಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಆಮೇಲೆ ನಮ್ ಜೀವನ ಚೆನ್ನಾಗಿರುತ್ತೆ. ಇನ್ನು ಇಲ್ಲ ಮಗಳೇ, ನಾವು ಇಲ್ಲಿ ಇಷ್ಟೊಂದು ಕಷ್ಟಪಡುವಾಗ ನಿನ್ನ ಅಣ್ಣ ಅಲ್ಲಿ ತುಂಬಾ ಚೆನ್ನಾಗಿ ಓದ್ತಾ ಇದ್ದಾನೆ. ನಿನ್ನ ದೊಡ್ಡ ಅಣ್ಣ ರಾಜೇಶ್ ಕಷ್ಟಪಟ್ಟು ಹೊಲದಲ್ಲಿ ಸಂಪಾದನೆ ಮಾಡಿ ಕಳಿಸುವ ಹಣ ವ್ಯರ್ಥ ಆಗ್ಬಾರ್ದು. ರಾಕೇಶ್ ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಹೋದ್ರೇನೆ ರಾಜೇಶಿಗೆ ಸ್ವಲ್ಪ ಆದ್ರೂ ಅವನ ಭಾರ ಕಡಿಮೆ ಆಗ್ಲಿಕ್ಕೆ ಸಾಧ್ಯ. ಹೌದಪ್ಪ, ಅಣ್ಣ ಚೆನ್ನಾಗಿ ಓದ್ತಾನೆ. ಯಾಕೆ ಅಂದ್ರೆ ಅಣ್ಣನಿಗೆ ವಿದ್ಯಾಭ್ಯಾಸ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ರಾಜೇಶ್ ಹೊಲದಿಂದ ಬೇಗ ಬಂದ. ಅವನು ಕಷ್ಟಜೀವಿ. ತನ್ನ ತಂದೆಯಿಂದ ತಂಗಿ ಮತ್ತು ತಮ್ಮನನ್ನು ಚೆನ್ನಾಗಿ ಓದಿಸಲು ಸಾಧ್ಯವಿಲ್ಲ. ತಾನು ಹೊಲದ ಕೆಲಸ ಮಾಡಿಯಾದ್ರೂ ತಮ್ಮ ತಂಗಿನ ಚೆನ್ನಾಗಿ ಓದಿಸ್ಬೇಕು ಅಂತ ತಂದೆಗೆ ಸಹಾಯ ಮಾಡ್ತಿದ್ದ. ಕಾವ್ಯ, ಸ್ವಲ್ಪ ಕುಡಿಲಿಕ್ಕೆ ತಣ್ಣೀರು ಕೊಡಮ್ಮ. ನನಗೆ ಆ ಬಿಸಿಲಲ್ಲಿ ಬಂದು ತಲೆ ಸುತ್ತಾ ಇದೆ, ಗಂಟ್ಲೆಲ್ಲ ಒಣಗೋಗ್ತಿದೆ. ನೀವು ನನಗೋಸ್ಕರ ರಾಕೇಶ್ ಅಣ್ಣನಿಗೋಸ್ಕರ ತುಂಬಾನೇ ಕಷ್ಟಪಟ್ಟು ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ನಾವು ಓದ್ಬೇಕು ಅಂತ ತಾನೆ ನೀವು ನಿಮ್ಮ ವಿದ್ಯಾಭ್ಯಾಸವನ್ನೆಲ್ಲ ಬಿಟ್ಟು ಕಷ್ಟಪಡ್ತಿರೋದು. ಕಷ್ಟಪಟ್ರು ಪರವಾಗಿಲ್ಲಮ್ಮ, ನಾನು ಕಷ್ಟಪಡೋದ್ರಿಂದಾನೇ ರಾಕೇಶ್ ಪಟ್ಟಣದಲ್ಲಿ ಚೆನ್ನಾಗಿ ಓದ್ತಾ ಇರೋದು. ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ಯಾರಾದ್ರೂ ಒಬ್ರು ಮಣ್ಣಲ್ಲಿ ಇಳಿಬೇಕಾಗಿದೆ ಕಾವ್ಯ. ನನಗೇನು ಪರವಾಗಿಲ್ಲ, ಏನೇ ಆದ್ರೂ ನಮ್ ಕುಟುಂಬ ಒಳ್ಳೆ ಸ್ಥಾನಕ್ಕೆ ಬಂದ್ರೆ ನಂಗೆ ಅದೇ ಸಾಕು. ಅಮ್ಮ, ನನಗೆ ಒಂದು ಆಲೋಚನೆ ಬಂದಿದೆ. ಅಪ್ಪ, ನೀವು ಕೂಡ ಅದನ್ನ ಕೇಳ್ಕೊಳ್ಳಿ. ಏನಮ್ಮ ಅಂತ ಆಲೋಚನೆ? ಅಣ್ಣನಿಗೆ ಕೂಡ ವಯಸ್ಸಾಗ್ತಾನೆ ಹೋಗ್ತಾ ಇದೆ. ಅಣ್ಣ ಇವಾಗೆಲ್ಲ ಅವರ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸದೇ ಇಲ್ಲ. ಅದಕ್ಕೇನೆ ಅಣ್ಣನಿಗೆ ಒಂದು ಹುಡುಗಿನ ನೋಡಿ ಮದುವೆ ಮಾಡ್ಬಿಟ್ರೆ ಬರುವಂತಹ ಅತ್ತಿಗೆ ಅಣ್ಣನ ಕಷ್ಟಕ್ಕೆ ಸಹಾಯ ಮಾಡುತ್ತಾ ಅಮ್ಮನಿಗೂ ಸಹಾಯ ಮಾಡ್ಕೊಂಡು ಅಣ್ಣನ ಆರೋಗ್ಯವನ್ನು ಕೂಡ ಅವರು ಚೆನ್ನಾಗಿ ನೋಡ್ಕೋತಾರೆ ಅಲ್ವಾ? ಕಾವ್ಯ, ಇವಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ. ರಾಜೇಶಿಗೆ ಮದ್ವೆ ಮಾಡೋದು ಅಂದ್ರೆ ಹಣ ಕೂಡ ತುಂಬಾನೇ ಖರ್ಚಾಗುತ್ತೆ. ಮೊದ್ಲೇ ರಾಕೇಶಿನ ವಿದ್ಯಾಭ್ಯಾಸಕ್ಕೆ ಮಾಡಿರುವ ಸಾಲ ಯಾವುದು ಕೂಡ ಇನ್ನೂ ತೀರಿಲ್ಲ. ಆಗಿರುವಾಗ ಮದ್ವೆ ಖರ್ಚು ಅಂದಾಗ ಜಾಸ್ತಿ ಆಗಲ್ವಾ? ಹೌದು ಕಾವ್ಯ, ನನಗಿವಾಗ ಮದ್ವೆಗೆ ಏನ್ ಅವಸರ? ಅಪ್ಪ ಹೇಳಿದ್ದು ನಿಜಾನೇ. ಮೊದ್ಲು ರಾಕೇಶ್ ಸೆಟ್ಲ್ ಆಗ್ಬೇಕು. ನಿನ್ನ ಮದುವೆ ಮಾಡಿ ನಿನ್ನನ್ನು ಸೆಟ್ಲ್ ಮಾಡ್ಬೇಕು. ಅಯ್ಯೋ ಅಪ್ಪ, ಅಣ್ಣನಿಗೆ ಅಂತ ನಾವು ಇದುವರೆಗೂ ಏನಾದ್ರೂ ಖರ್ಚು ಮಾಡಿದೀವಾ? ಪಾಪ ಅಣ್ಣ ಈ ಮನೆಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ಅಣ್ಣನಿಗೆ ಏನೇ ಕಷ್ಟ ಬಂದ್ರು ಹೇಗಾದ್ರೂ ಸಾಲಗೀಲ ಮಾಡಿ ಅಣ್ಣನಿಗೆ ನಾವು ಮದ್ವೆ ಮಾಡೋಣ. ಅಣ್ಣನಿಗೆ ಮದ್ವೆಯಾಗಿ ಅತ್ತಿಗೆ ಮನೆಗ್ ಬಂದ್ರು ನನಗೂ ಸಹಾಯ ಆಗುತ್ತೆ. ನಾನು ಕೂಡ ಕಷ್ಟಪಟ್ಟು ಓದ್ತೀನಿ. ಹೌದು ರೀ, ನಮ್ಮ ಮಗಳು ಇಷ್ಟು ಸಣ್ಣ ವಯಸ್ಸಲ್ಲಿ ಎಷ್ಟು ಚೆನ್ನಾಗಿ ಆಲೋಚನೆ ಮಾಡಿ ಮಾತಾಡ್ತಿದ್ದಾಳೆ. ಅವಳ ಮಾತಿಗಾದ್ರೂ ನಾವು ಬೆಲೆ ಕೊಟ್ಟು
ನಮ್ಮ ಮಗನಿಗೆ ಒಳ್ಳೆ ಸಂಬಂಧವನ್ನು ನೋಡ್ರಿ. ರಘುರಾಮ್ ತನ್ನ ಮಗಳ ಮಾತನ್ನು ಆಲೋಚನೆ ಮಾಡುತ್ತಾ ಮಗಳು ಹೇಳುವುದು ನಿಜ ಅಂತ ಆಲೋಚನೆ ಮಾಡಲಾರಂಭಿಸಿದ. ಹೀಗೆ ರಾಜೇಶಿಗೆ ಹುಡುಗಿಯನ್ನು ನೋಡಲಾರಂಭಿಸಿದ್ರು. ಹೀಗೆ ಸ್ವಲ್ಪ ದಿನದಲ್ಲಿ ರಾಜೇಶಿಗೆ ಪಕ್ಕದ ಊರಿನಲ್ಲಿರುವ ಕೀರ್ತಿ ಜೊತೆ ಮದ್ವೆ ಮಾಡಿಸಿದ್ರು. ಕೀರ್ತಿ ಮಧ್ಯ ತರಗತಿ ಕುಟುಂಬದಿಂದ ಬಂದಂತಹ ಹುಡುಗಿ. ವರದಕ್ಷಿಣೆ ಏನೋ ಬೇಡ, ಒಳ್ಳೆ ಗುಣ ಇದ್ರೆ ಸಾಕು ಅನ್ಕೊಂಡಿದ್ದ ರಾಜೇಶಿಗೆ ಕೀರ್ತಿ ಒಳ್ಳೆ ಹೆಂಡತಿಯಾಗಿ ಬಂದ್ಲು. ಮದುವೆ ತುಂಬಾ ವೈಭೋಗದಿಂದ ನಡೆಯಿತು. ಕಾವ್ಯ ಜೊತೆಗೆ ಇದ್ದು ಎಲ್ಲ ಕೆಲಸವನ್ನು ನೋಡಿಕೊಂಡ್ಲು. ಕೀರ್ತಿ ಮನೆಗೆ ಬಂದ ನಂತರ ಮನೆಯ ಪದ್ಧತಿಗಳೆಲ್ಲ ಬದಲಾಯಿತು. ಕೀರ್ತಿ ಬಂದ್ರೂ ಕೂಡ ಕಾವ್ಯ ಅವಳ ಕೆಲಸವನ್ನು ಮಾಡುವುದು ಬಿಡಲಿಲ್ಲ. ಕಾವ್ಯ ಕೀರ್ತಿಗೆ ಎಲ್ಲ ಕೆಲಸವನ್ನು ಹೇಳಿಕೊಟ್ಟು ತನ್ನ ಸ್ವಂತ ಅಕ್ಕನ ಹಾಗೆ ನೋಡಿಕೊಂಡ್ಲು. ಒಂದು ದಿನ ಅಡಿಗೆ ಮನೆಯಲ್ಲಿ ಕೀರ್ತಿ ಕಾವ್ಯ ಇಬ್ಬರು ಅಡಿಗೆ ಮಾಡ್ತಾ ಇದ್ರು. ಕಾವ್ಯ, ನೀನು ಹೇಗೆ ಇಷ್ಟೊಂದು ಆಕ್ಟಿವ್ ಆಗಿರ್ತೀಯ? ಬೆಳಿಗ್ಗೆ ಎದ್ದು ಮನೆ ಕೆಲಸವನ್ನು ಕೂಡ ನೋಡ್ಕೋತೀಯ, ಹೊಲಕ್ಕೆ ಹೋಗಿ ನಿನ್ನ ಅಣ್ಣನಿಗೂ ಸಹಾಯ ಮಾಡ್ತೀಯ, ಮಧ್ಯ ಮಧ್ಯ ಮನೆಗೆ ಬಂದು ಪದೇ ಪದೇ ಓದ್ಕೋತೀಯ. ಹೇಗೆ ಸಾಧ್ಯ ಇದೆಲ್ಲ? ಅತ್ತಿಗೆ, ನಾವು ಇಷ್ಟಪಟ್ಟು ಯಾವ ಕೆಲಸ ಮಾಡಿದ್ರು ಕೂಡ ಅದ್ ನಮ್ಗೆ ಕಷ್ಟ ಅಂತ ಅನ್ಸೋದಿಲ್ಲ. ನೀವು ಬಂದ್ಮೇಲೆ ನನಗೂ ಕೂಡ ಸ್ವಲ್ಪ ಕೆಲಸದಲ್ಲಿ ಸಹಾಯ ಆಗ್ತಾ ಇದೆ. ನೀವು ಬಂದ್ಮೇಲೆ ಅಮ್ಮನ ಮುಖದಲ್ಲಿ ನೋಡಿದ್ರೆ ಎಷ್ಟೊಂದು ಸಂತೋಷ ಅಂತ. ಅಮ್ಮ ನಿಮ್ ಜೊತೆ ತುಂಬಾ ಚೆನ್ನಾಗಿದ್ದಾರೆ. ನೀವು ಬಂದ್ಮೇಲೆ ಈ ಮನೆಗೆ ಒಂದು ಕಲೆ ಬಂದಿದೆ ಅತ್ತಿಗೆ. ಕಾವ್ಯ, ನನ್ನ ಹೊಗಳೋದ್ನ ಬಿಡ್ತೀಯಾ? ಇವಾಗ ನಿನ್ನ ನೋಡಿದ್ರೆ ನನಗೆ ತುಂಬಾನೇ ಆಶ್ಚರ್ಯ ಆಗ್ತಾ ಇದೆ. ಕಾವ್ಯ, ನಿನ್ನಂತ ಓದಿರುವ ಹುಡುಗಿರೆಲ್ಲ ಕೆಲ್ಸ ಅಂದ್ರೆ ಒಂದು ಮೈಲಿ ದೂರ ಓಡೋಗ್ಬಿಡ್ತಾರೆ. ಆದ್ರೆ ನೀನ್ ಮಾತ್ರ ಏನೇ ಕೆಲ್ಸ ಹೇಳಿದ್ರು ನಗ್ನಗ್ತಾ ಮಾಡ್ತೀಯ. ನೀನು ನನ್ನ ನಾದ್ನಿಯಾಗಿ ಸಿಕ್ಕಿದ್ದು ನಾನ್ ಮಾಡಿರುವ ಪುಣ್ಯ. ಅತ್ತಿಗೆ, ನೀವು ಕೂಡ ಅಷ್ಟೇ ಅತ್ತಿಗೆ. ನಮ್ಮಮ್ಮನ ನಮ್ಮ ಅಣ್ಣನ ಎಷ್ಟು ಚೆನ್ನಾಗಿ ನೀವು ನೋಡ್ಕೋತೀರಾ. ನೀವು ನಮ್ಮ ಮನೆಗೆ ಸಿಕ್ಕಿದಂತಹ ಮಹಾಲಕ್ಷ್ಮಿ ಅಂತ ನಾನ್ ತಿಳ್ಕೊಂಡಿದ್ದೀನಿ. ಇದು ಎಲ್ಲವೂ ನಿನ್ನಿಂದನೇ ಕಾವ್ಯ. ನೀಂತಾನೆ ಹಠ ಹಿಡಿದು ನಿಮ್ಮ ಅಣ್ಣನಿಗೆ ಮದುವೆ ಮಾಡಿಸಿದ್ದು. ಇವರು ಹೀಗೆ ಕಿಚನ್ ನಲ್ಲಿ ಮಾತಾಡ್ತಾ ಇರುವಾಗ ರಾಕೇಶ್ ಪಟ್ನದಿಂದ ಬಂದ. ಅವನ ಮುಖದಲ್ಲಿ ತುಂಬಾನೇ ಗೊಂದಲಗಳು ಕಾಣ್ತಾ ಇತ್ತು. ಅತ್ತಿಗೆ, ರಾಕೇಶ್ ಅಣ್ಣ ಪಟ್ನದಿಂದ ಬಂದಿದ್ದಾನೆ. ಅಣ್ಣ ಚೆನ್ನಾಗಿದೀಯಾ? ಬಾ ಅಣ್ಣ, ಇವತ್ ನಿನ್ನಿಗೋಸ್ಕರ ಪಾಯಸ ಮಾಡ್ತೀನಿ. ಅತ್ತಿಗೆ, ಸಣ್ಣ ನನ್ಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ. ರಾಕೇಶ್ ಬಂದ ವಿಷಯ ಗೊತ್ತಾದ ತಕ್ಷಣ ಕೌಶಲ್ಯ, ರಘುರಾಮ್ ರೂಮ್ ಒಳಗಿಂದ ಹೊರಗಡೆ ಬಂದ್ರು. ಎಲ್ಲರ ಕಣ್ಣಲ್ಲಿ ಒಂದೇ ಆಶೆ, ರಘುರಾಮ್ PG ರಿಸಲ್ಟ್ ಆ ದಿನ ಏನಾಯ್ತು ಅಂತ. ಬಾಪ ರಾಕೇಶ್, ಪರೀಕ್ಷೆಯ ರಿಸಲ್ಟ್ ಬಂತ? ಪಾಸಾದಪ್ಪ? ಅಪ್ಪ, ನಾನು ಪಾಸಾಗಿದ್ದೀನಿ. ಆದ್ರೆ ಮಾರ್ಕ್ ಮಾತ್ರ ಸ್ವಲ್ಪ ಕಡಿಮೆ ಬಂದಿದೆ. ಅದೇ ನಂಗೆ ಬೇಜಾರಾಗ್ತಾ ಇದೆ. ನಾನು ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತೀನಿ. ಮಾರ್ಕಲ್ಲಿ ಏನಪ್ಪ ಇದೆ, ನೀನು ಪಾಸಾದೆ ಅಲ್ಲ ಅಷ್ಟೇ ಸಾಕು. ನಾಳೆಯಿಂದ ಯಾವ್ದಾದ್ರು ಕಂಪನಿಯಲ್ಲಿ ಏನಾದ್ರೂ ಕೆಲಸ ಇದೆಯಾ ಅಂತ ಪ್ರಯತ್ನ ಮಾಡ್ತಾ ಇರಪ್ಪ. ಸ್ವಲ್ಪ ಸಮಯದ ನಂತರ ಕೀರ್ತಿ ಕೈಯಲ್ಲಿ ಪಾಯಸವನ್ನು ತಂದ್ಲು. ರಾಕೇಶ್ ಅವರೇ, ತಗೊಳ್ಳಿ, ಪಾಯಸ ತಗೊಳ್ಳಿ. ರಾಕೇಶ್ ಆ ಇಷ್ಟವಾದ ಪಾಯಸವನ್ನು ಅಷ್ಟೊಂದು ಇಷ್ಟಪಡ್ಲಿಲ್ಲ. ರಾಕೇಶನ ಮುಖ ನೋಡಿ ಕಾವ್ಯನಿಗೆ ಏನೋ ನಡೆಯಬಾರದಂತ ವಿಷಯ ನಡೆದಿದೆ ಅಂತ ಅರ್ಥ ಆಯ್ತು. ರಾಕೇಶ್ ಏನೋ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಕಾವ್ಯನಿಗೆ ಅರ್ಥವಾಯಿತು. ಅವಳು ಸ್ವಲ್ಪ ಸಮಯದ ನಂತರ ರೂಮಿಗೆ ಹೋಗಿ ಓದೋಣ ಅಂತ ಕೂತ್ರೆ ಓದಕ್ಕೆ ಆಗ್ತಿರ್ಲಿಲ್ಲ. ಅವಳಿಗೆ ಮನ್ಸಿಟ್ಟು ಓದಲು ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಅಣ್ಣ ಯಾವತ್ತೂ ಇಲ್ದೆ ಯಾಕೆ ಇವತ್ತು ಯಾಕೋ ಒಂಥರ ಇದ್ದಾನಲ್ವಾ? ನಿಜವಾಗ್ಲೂ ಅಣ್ಣ ಎಕ್ಸಾಮ್ ಪಾಸ್ ಆದ್ನಾ ಅಥವಾ ನಮ್ ಜೊತೆ ಏನಾದ್ರೂ ಒಂದ್ ವಿಷಯನ ಮುಚ್ಚಿಡ್ತಾ ಇದ್ದಾನಾ? ಕಾವ್ಯ ನಿಧಾನವಾಗಿ ರಾಕೇಶಿನ ರೂಮಿಗೆ ಹೋದ್ಲು. ಬಾಗಿಲು ಸ್ವಲ್ಪ ತೆರೆದಿತ್ತು. ನೋಡಿದ್ರೆ ಅವ್ನ್ ಯಾರ ಜೊತೆನೂ ಫೋನಲ್ಲಿ ಮಾತಾಡ್ತಾ ಇದ್ದ. ನೋಡು ಕುಸುಮ, ಇವಾಗ ಮನೆಯಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ. ನಾನು ಫೇಲ್ ಆಗಿದ್ದೀನಿ ಅಂತ ನಮ್ ತಂದೆ ಜೊತೆ ವಿಚಾರ ಏನಾದ್ರೂ ಹೇಳಿದ್ರೆ ಅವ್ರ ಎದೆನೆ ಬಡ್ದೋಗುತ್ತೆ. ನಮ್ಮ ಅಣ್ಣ ಕಷ್ಟಪಟ್ಟು ಹೊಲದ ಕೆಲಸ ಮಾಡಿ ಹಣವನ್ನು ಕಳಿಸಿದಾಗ ಕೂಡ ಆ ಹಣವನ್ನು ನಾನು ನಿನಗೆ ತಾನೇ ಗಿಫ್ಟ್ ತೆಗೆದುಕೊಳ್ಳಿಕ್ಕೆ ಕಳಿಸ್ತಾ ಇದ್ದೆ. ಇವಾಗ ನನ್ ಜೊತೆ ಹಣ ಇಲ್ಲ. ಆ ಕಡೆಯಿಂದ ಏನೋ ಜೋರಾದ ಶಬ್ದ. ಆ ಶಬ್ದಗಳನ್ನು ಕೇಳಿ ರಾಕೇಶ್ ಮುಖವೆಲ್ಲ ತುಂಬಾನೇ ಬೆವರ್ತಾ ಇತ್ತು. ಸುಮಾ, ಹಾಗೆಲ್ಲ ಮಾತಾಡ್ಬೇಡ. ನನ್ನ ಡಿಗ್ರಿ ಸರ್ಟಿಫಿಕೇಟ್ ಕೂಡ ಇವಾಗ ಅಡ ಇಟ್ಟಿದ್ದೀನಿ. ನನ್ ಕೈಯಲ್ಲಿ ಹಣನೂ ಇಲ್ಲ. ನಾನ್ ಬೇರೆ ಫೇಲ್ ಆಗಿದ್ದೀನಿ. ಸ್ವಲ್ಪ ದಿನ ತಡ್ಕೊ, ಆಮೇಲೆ ಮದುವೆ ಮಾಡ್ಕೊಳ್ಳೋಣ. ಸ್ವಲ್ಪ ಸಮಯದ ನಂತರ ರಾಕೇಶ್ ತುಂಬಾ ಭಯದಿಂದಾನೆ ಕಾಲ್ನ ಕಟ್ ಮಾಡ್ದ. ಕಾಲ್ ಕಟ್ ಮಾಡಿ ತಿರುಗಿ ನೋಡುವಾಗ ಕಾವ್ಯ ಬಾಗಿಲತ್ರ ನಿಂತಿರೋದ್ನ ನೋಡಿ ಅವನಿಗೆ ತುಂಬಾನೇ ಭಯ ಆಯಿತು. ಅಣ್ಣ, ನಿಜ ಹೇಳು, ನಿನ್ನ PG ರಿಸಲ್ಟ್ ಏನಾಯ್ತು? ಹೌದು, ಕುಸುಮ ಯಾರು? ನಿಜ ಹೇಳಣ್ಣ, ನೀನು ಪಟ್ನದಲ್ಲಿ ಇದುವರೆಗೂ ಏನ್ ಮಾಡ್ತಾ ಇದ್ದೆ? ಕಾವ್ಯ ಹಾಗೆ ಕೇಳಿದಾಗ ರಾಕೇಶಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅವನ ಕಣ್ಣಲ್ಲಿ ಭಯ, ಅವನ ಮನಸ್ಸಲ್ಲೂ ತಾನು ತಪ್ಪು ಮಾಡ್ದೆ ಎನ್ನುವ ಭಯ. ಕಾವ್ಯ ಪ್ಲೀಸ್ ಕಾವ್ಯ,
ನೀನು ಕೇಳಿಸ್ಕೊಂಡ ವಿಚಾರನೆಲ್ಲ ಇಲ್ಲಿಗೆ ಬಿಟ್ಬಿಡು. ತಂದೆಗೆ ಮಾತ್ರ ಗೊತ್ತಾದ್ರೆ ಅವ್ರು ತುಂಬಾ ದುಃಖ ಪಡ್ತಾರೆ. ಅಣ್ಣ, ನೀನು ಮಾತಾಡ್ಬೇಡಣ್ಣ. ನಿನ್ನ ನೋಡಿದ್ರೇನೆ ನನಗೆ ತುಂಬಾನೇ ಕೋಪ ಬರ್ತಾ ಇದೆ. ರಾಜೇಶ್ ಅಣ್ಣ ಹಗಲು ರಾತ್ರಿ ಅಂತ ಇಲ್ದೆ, ಬಿಸಿಲು ಮಳೆ ಅಂತ ಇಲ್ದೆ ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡಿ ನಿನ್ಗೆ ಹಣ ಕಳ್ಸ್ಕೊಟ್ರೆ ಆ ಹಣವೆಲ್ಲ ನೀನು ಗಿಫ್ಟ್ ತೆಗೆದುಕೊಟ್ಟೆ ನಾಶ ಮಾಡಿದೀಯಾ? ನನ್ನ ಕ್ಷಮಿಸು ಕಾವ್ಯ. ನನಗೆ ಕಾಲೇಜಲ್ಲಿ ಕುಸುಮ ಪರಿಚಯ ಆದ್ಲು. ಅವಳಿಗೋಸ್ಕರ ಸುತ್ತಾಡಿ ಸುತ್ತಾಡಿ ನಾನು ಓದೋದ್ರಲ್ಲಿ ಹಿಂದೆನೆ ಉಳಿದ್ಬಿಟ್ಟೆ. ಅವಳನ್ನ ಇಂಪ್ರೆಸ್ ಮಾಡ್ಲಿಕ್ಕೆ, ಅವಳಿಗೆ ಒಳ್ಳೆ ಒಳ್ಳೆ ಗಿಫ್ಟ್ ಎಲ್ಲ ತೆಗೆದುಕೊಡ್ಲಿಕ್ಕೋಸ್ಕರ ಕಾಲೇಜಿಗೋಸ್ಕರ ಕಳ್ಸಿದ ಹಣನೆಲ್ಲ ಅವಳಿಗೆ ಖರ್ಚು ಮಾಡ್ದೆ. ಇವಾಗ ಅವಳು ನನ್ನ ಜೊತೆ ಹಣ ಕೇಳ್ತಾ ಇದ್ದಾಳೆ. ನಾನು PG ಪಾಸ್ ಆಗ್ಲಿಲ್ಲ. 3 ಪೇಪರ್ನ ನಾನು ಪೆಂಡಿಂಗ್ ಇಟ್ಟಿದ್ದೀನಿ. ಕಾವ್ಯನಿಗೆ ಆ ಮಾತನ್ನೆಲ್ಲ ಕೇಳಿ ತಲೆ ತಿರುಗ್ತಾ ಇತ್ತು. ಒಂದು ಕಡೆ ರಾಕೇಶ್ ಅಣ್ಣ ತಂದೆಗೆ ಮಾಡಿರುವ ದ್ರೋಹ, ದೊಡ್ಡಣ್ಣ ಕುಟುಂಬಕ್ಕೋಸ್ಕರ ಪಟ್ಟಿರುವ ಕಷ್ಟ, ಈ ವಿಷಯ ಎಲ್ಲ ಗೊತ್ತಾದ್ರೆ ತಂದೆ ಜೀವ. ಅಣ್ಣ, ನೀನು ಮಾಡಿರುವ ತಪ್ಪಿಗೆ ಶಿಕ್ಷೆನ ಖಂಡಿತ ಅನ್ವಯಿಸ್ಲೇಬೇಕು. ಆದ್ರೆ ಈ ವಿಚಾರ ತಂದೆಗೆ ಗೊತ್ತಾದ್ರೆ, ಅಣ್ಣನಿಗೆ ಗೊತ್ತಾದ್ರೆ ಅವ್ರಿದ್ನ ಸಹಿಸಕ್ಕಾಗಲ್ಲ. ನಮ್ಮ ಕುಟುಂಬ ಯಾವುದೇ ಕಾರಣಕ್ಕೂ ರಸ್ತೆಗೆ ಬರ್ಬಾರ್ದು. ಕಾವ್ಯನಿಗೆ ರಾಕೇಶ್ ಜೀವನದ ಮೇಲೆ ಸಂದೇಹ. ಯಾಕೆಂದ್ರೆ ಕುಸುಮ ಅವನನ್ನು ಪ್ರೀತಿ ಮಾಡ್ತಾ ಇದ್ದಾಳ, ಹಣಕ್ಕೋಸ್ಕರ ಯೂಸ್ ಮಾಡ್ಕೋತಿದ್ದಾಳ. ರಾಕೇಶ್ ಮೇಲೆ ಆ ಕುಟುಂಬ ಇಟ್ಟಿರುವ ನಂಬಿಕೆ ಏನಾಗೋದು? ರಾಜೇಶ್ ತ್ಯಾಗ, ಕಾವ್ಯನ ಕಷ್ಟ, ಇದು ಎರಡು ಕೂಡ ವ್ಯರ್ಥನೇನಾ? ಇವು ಎಲ್ಲದಕ್ಕೂ ಉತ್ತರ ಗೊತ್ತಾಗ್ಬೇಕು ಅಂದ್ರೆ ನೀವು ಮುಂದಿನ ಎಪಿಸೋಡ್ ಅನ್ನು ನೋಡ್ಬೇಕು. ರಾತ್ರಿ ಇಡೀ ಕುಸುಮನಿಗೆ ನಿದ್ರೆ ಬರಲಿಲ್ಲ. ಅವಾಗ ಎದ್ದು ನೀರು ಕುಡಿದು ಮಲ್ಕೋತಾ ಇದ್ಲು. ಅಯ್ಯೋ, 1 ವಾರಗಳ ಕಾಲ ನಾನೇ ಅಡಿಗೆ ಮಾಡ್ಬೇಕಾ? ಹಾಗೆ ಅಂತ ಕಿಚನ್ನಿಗೆ ಎದ್ದು ಬೆಳಗಿನ ಜಾವನೇ ಕಿಚನ್ ಒಳಗೆ ಹೋದ್ಲು. ಕಿಚನ್ ನಲ್ಲಿ ಆಗ್ತಾ ಇರುವ ಪಾತ್ರೆಗಳ ಶಬ್ದಕ್ಕೆ ಅಯ್ಯೋ ಅಯ್ಯೋ ಅಯ್ಯೋ, ಏನಿದು? ಕಿಚನ್ ನಿಂದ ಇಷ್ಟು ಬೆಳಿಗ್ಗೆ ಇಷ್ಟು ಜೋರಾಗಿ ಪಾತ್ರೆ ಸೌಂಡ್ ಕೇಳ್ತಿದೆ. ಹೌದತ್ತೆ, ಬನ್ನಿ ಏನು ಅಂತ ನೋಡೋಣ. ಹಾಗೆ ಅಂತ ಕಿಚನ್ನಿಗೆ ಹೋದ್ರು. ಆದ್ರೆ ಬೆಳಿಗ್ಗೆ ಕುಸುಮ ಅಡಿಗೆ ಮಾಡ್ಲಿಕ್ಕೆ ಅಂತ ಕಿಚನ್ನಿಗೆ ಬಂದಿದ್ಲು. ಏನಮ್ಮ ಇದು, ಮೊದಲನೇ ದಿನನೇ ಈ ರೀತಿ ಸೌಂಡ್ಗಳು ಮಾಡ್ತಾ ಇದ್ದೀಯಾ? ಏನತ್ತೆ ಮಾಡೋದು? ಎಲ್ಲಿ ಯಾವ ವಸ್ತುಗಳಿದೆ ಅಂತ ನನಗೆ ಏನು ಗೊತ್ತಾಗ್ತಾ ಇಲ್ವೇ? ಅದೆಲ್ಲ ಸರಿ, ಕೈಗೇನು ಗ್ಲೌಸು, ತಲೆಗೇನು ಆ ಕ್ಲಾತ್, ಬಾಯಿಗೆ ಬೇರೆ ಮಾಸ್ಕ್ ಹಾಕಿದ್ಯಾ? ಅದೇನೂ ಇಲ್ಲಕ್ಕ, ಅಡಿಗೆ ಮಾಡುವಾಗ ನನಗೆ ಏನೂ ಆಗ್ಬಾರ್ದಲ್ವಾ? ಹೋಟೆಲಲ್ಲಿ ಕೂಡ ಚೆಫ್ ಇಷ್ಟೊಂದು ಎಚ್ಚರಿಕೆ ತಗೊಳ್ಳೋದಿಲ್ಲ. ಆದ್ರೂ ಅಕ್ಕ, ನಮ್ಮ ಜಾಗ್ರತೆಯಿಂದ ನಾವಿರ್ಬೇಕಲ್ವಕ್ಕ, ಅದಕ್ಕೇನೆ. ಅಡಿಗೆ ಮಾಡಕ್ಕೆ ಗೊತ್ತಾಗದಿದ್ರು ಇಷ್ಟೊಂದು ಎಚ್ಚರಿಕೆ ತುಂಬಾ ಜಾಸ್ತಿನೇ ಆಯಿತು. ಹಾಗೆ ಅಂತ ಅತ್ತೆಯಾದ ಕೌಸಲ್ಯ ಕೂಡ ಹೇಳಿದ್ರು. ಅಷ್ಟರಲ್ಲಿ ರಘುರಾಮ್ ಅಲ್ಲಿಗೆ ಬಂದ್ರು. ನೀವಿಬ್ರು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಕುಸುಮ ಮಾತ್ರ ಕಿಚನ್ ಅಲ್ಲಿ ಇರ್ಬೇಕು ಅಂತ ನಾನು ಆವಾಗ್ಲೇ ಹೇಳಿದೀನಲ್ವಾ? ನೋಡ್ರಿ, ಮೊದಲನೇ ದಿನನೇ ಕಿಚನ್ ಹೀಗೆ ಮಾಡಿ ಹಾಕಿದ್ದಾಳೆ. ಇನ್ನು 1 ವಾರ ಅಂದ್ರೆ ಹೇಗೆ ರೀ? ಹೌದು ಮಾವಯ್ಯ, ನೋಡಿ ಹೇಗಿದೆ ಅಂತ. ಅದೆಲ್ಲ ಏನಾದ್ರೂ ಸರಿ, ಕಿಚನಿಗೂ ನಿಮಗೂ ಸಂಬಂಧ ಇಲ್ಲ. ಅದಲ್ಲ ರೀ, ನಾನು ಹೇಳಿದ್ನ ಮಾತ್ರ ಕೇಳ್ಬೇಕು. ನಿಮಗೆ ಏನ್ ಬೇಕು ಅದನ್ನ ತಗೊಂಡು ಕಿಚನಿಂದ ಆಚೆ ಹೋಗಿ. ಹಾಗೆ ಹೇಳಿ ರಘುರಾಮ್ ಕೂಡ ಅಲ್ಲಿಂದ ಹೊರಟು ಹೋದ. ಕೇಳ್ದ ಅವ್ರು ಹೇಳಿದ್ದು, ಅವ್ರು ಏನ್ ಹೇಳ್ತಿದ್ದಾರೋ ಅದನ್ನ ಮಾತ್ರ ಮಾಡು, ನಾವಿನ್ನು ಹೊರಡ್ತೀವಿ. ಆದ್ರೆ ನನಗ್ ಮಾತ್ರ ಟೈಮಿಗೆ ಎಲ್ಲನೂ ಟೇಬಲ್ ಅಲ್ಲಿ ಇಡ್ಬೇಕು. ಹಾಗೆಂತ ಹೇಳಿ ಅಲ್ಲಿಂದ ಹೊರಟು ಹೋದ್ರು. ಸ್ವಲ್ಪ ಸಮಯದ ನಂತರ ಕುಸುಮ ಅವಳು ಮಾಡಿರುವ ಅಡಿಗೆನೆಲ್ಲ ತಗೊಂಬಂದು ಟೇಬಲ್ ಮೇಲೆ ಇಟ್ಲು. ಏನಮ್ಮ, ಇವತ್ತು ನಿಮ್ಮ ಚಿಕ್ಕ ಸೊಸೆಯ ಅಡಿಗೆನೇನಾ? ಹೌದು ಕಣೋ, ನಿಮ್ ತಂದೆಯವರು ಮೊದ್ಲೇ ಹೇಳ್ಬಿಟ್ಟಿದಾರಲ್ವಾ ಕುಸುಮನೇ ಅಡಿಗೆ ಮಾಡೋದು. ಹೌದಾ? ಹಾಗಾದ್ರೆ ನೀವು ಹೊಟ್ಟೆ ತುಂಬಾ ಊಟ ಮಾಡಿ, ನಾನು ಹೊರಗಡೆ ಹೋಗ್ತೀನಿ. ಹಾಗೆ ಹೇಳಿ ಅವನು ಅಲ್ಲಿಂದ ಹೊರಟು ಹೋದ. ರಾಕೇಶ್ ಕೂಡ ಅದೇ ಮಾತನ್ನು ಹೇಳಿ ಹೋಗುವಾಗ, ಲೇ ಏನೋ, ಎಲ್ಲಿಗೆ ಹೋಗ್ತಾ ಇದೀಯಾ? ನಿನಗೇನು ಆಟ ಆಗ್ತಾ ಇದೀಯಾ? ಬಂದು ಬಾಯಿ ಮುಚ್ಕೊಂಡು ಕೂತ್ಕೋ. ಅದು ಅಲ್ಲಮ್ಮ, ಅಣ್ಣ ಹೊರಟೋದ ಅಲ್ವಾ, ಅವನ್ನ ನಿಲ್ಸ್ಲಿಕ್ಕೆ ನನ್ನಿಂದ ಆಗಿಲ್ಲ. ನಾನೇ ಇವಾಗ ಸಿಕ್ಕಾಕೊಂಡಿದ್ದು. ಸರಿ, ಇನ್ನೇನ್ ಮಾಡೋದು, ತಿನ್ಲೇಬೇಕಲ್ವಾ? ತಿಂದು ಸಾಯ್ತೀನಿ. ಎಲ್ಲರೂ ಏನ್ ಮಾಡೋದು, ತಿಂದೇ ಆಗ್ಬೇಕಲ್ಲ ಅಂತ ಬೇಜಾರಿಂದ ಕೂತಿದ್ರು. ಕುಸುಮ ಎಲ್ಲರಿಗೂ ಬಡಿಸಿದ್ಲು. ಕುಸುಮ, ಏನಮ್ಮ ಇದು? ಅತ್ತೆ, ಅದು ನಾನು ಯೂಟ್ಯೂಬಲ್ಲಿ ನೋಡಿ ಮಾಡಿದ್ದು. ಅಂದ್ರೆ ಹಾಗಾದ್ರೆ ಹೆಸರು ಕೂಡ ಗೊತ್ತಿಲ್ವಾ? ಅಂದ್ರೆ ಅದ್ರ ಹೆಸರೇ ಮರ್ತೋಯ್ತು. ನೋಡ್ಲಿಕ್ಕೆ ಪೊಂಗಲ್ ರೀತಿ ಇದೆ. ಹೌದು, ಇದ್ರಲ್ಲಿ ಏನಿದು? ಹಾಗಾದ್ರೆ ಮಾವಯ್ಯ, ಇದು ಹೊಸ ವೆರೈಟಿ ಆಗಿರ್ಬೋದು. ಹಾಗೆ ಅಂತ ಹೇಳಿದಾಗ ಕುಸುಮ ಸ್ವಲ್ಪ ಎಲ್ಲರ ಮುಂದೆ ಹರ್ಟ್ ಆಗಿ ಹೋದ್ಲು. ಮತ್ತೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ದಿರುವ ನನ್ನನ್ನ ಕಿಚನ್ಗೆ ಕಳ್ಸಿದ್ರೆ ಈಗೇನೆ ಇರೋದು. ಹಾಗೆ ಅಂತ ಮನ್ಸಲ್ಲಿ ಅನ್ಕೊಂಡ್ಲು. ಹೌದು, ಇವಳಿಗೆ ಸರಿಯಾಗಿ 1 ಹೊತ್ತೇ ಟಿಫನ್ನ ಮಾಡಕ್ಕೆ ಆಗೋದಿಲ್ಲ, ಆದ್ರೆ ತಿನ್ಲಿಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಗೊತ್ತಿವಳಿಗೆ. ಹೌದೌದು ರಾಕೇಶ್, ನೀ ಸರಿಯಾಗಿ ಹೇಳ್ದೆ. ಹಾಗೆ ಅಂತ ಹೇಳಿದಾಗ ಕುಸುಮನಿಗೆ ಆ ಮಾತು ಕೇಳಿ ಇನ್ನಷ್ಟು ಕೋಪ ಬಂತು.
ಅಂದ್ರೆ ನಿಮ್ಮ ಪ್ರಕಾರ ನಾನು ಯಾವ ಕೆಲ್ಸಕ್ಕೂ ಬಾರದವಳ? ಮೊದ್ಲು ರುಚಿ ನೋಡಿ ಹೇಳಿ, ಅದನ್ನ ಬಿಟ್ಬಿಟ್ಟು ಅದರ ಬಣ್ಣ ನೋಡಿ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡಿ. ಸರಿ ಸರಿ ನೋಡೋಣ. ಮೊದಲನೇ ದಿನ ಬ್ರೇಕ್ಫಾಸ್ಟ್ ರುಚಿ ಏನು ಅಂತ ಎಲ್ಲರೂ ಒಂದೇ ಸಲ ಬಾಯಲ್ಲಿ ಇಟ್ರು. ಹಬ್ಬಾ, ಏನಿದು ಪೊಂಗಲ ಅಥವಾ ಏನಿದು? ಅಯ್ಯೋ, ಇದ್ರಲ್ಲಿ ಉಪ್ಪೇ ಇಲ್ಲ. ಅಯ್ಯೋ, ಅಣ್ಣ ಬದುಕಿ ಉಳಿದ. ಇವಾಗ ನಾವೇ ಇದನ್ನ ತಿನ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿರುತ್ತೆ. ಹೌದು, ಪೊಂಗಲಿಗೆ ಯಾರಾದ್ರೂ ಎಗ್ನ ಹಾಕ್ತಾರಾ? ಅದು ಅದು ಅಕ್ಕ ಏನೋ ಹೊಸದಾಗಿ ಇರುತ್ತೆ ಅಂತ ಯೂಟ್ಯೂಬಲ್ಲಿ ಹೇಳ್ತಾ ಇದ್ರಕ್ಕ. ಹೌದು, ನೀನೇನ್ ಮಾಡಿದೀಯಾ? ಅಂದ್ರೆ ಮೊಟ್ಟೆನ ಬೇಯಿಸಿ ಅನ್ನವನ್ನು ಮಾಡಿ ಮಿಕ್ಸಿಯಲ್ಲಿ ಹಾಕಿ ಅನ್ನನೂ ಮೊಟ್ಟೆನೂ ಮಿಕ್ಸ್ ಆಗುವ ರೀತಿ ಮಾಡಿದೆ. ಹಾಗೆ ಅಂತ ಹೇಳುವಾಗ ಎಲ್ಲರೂ ನಗ್ತಾ ಇದ್ರು. ಸರಿ ಸರಿ, ಮೊದಲನೇ ದಿನನೇ ಸೈನ್ಸ್ ಪ್ರಾಜೆಕ್ಟ್ ಏನೋ ಮಾಡಿದೀಯಾ? ನಾಳೆಯಿಂದ ಚೆನ್ನಾಗಿ ಮಾಡು. ಸ್ವಲ್ಪ ಕೂಡ ಚೆನ್ನಾಗಿಲ್ವಾ? ನನ್ನ ಬಾಯಿಂದ ನಾನು ಹೇಳಕ್ಕಾಗಲ್ಲ. ಸರಿ, ನನಗೆ ಸ್ವಲ್ಪ ಟೀ ಆದ್ರೂ ಮಾಡ್ಕೊಡು. ನನಗೆ ತುಂಬಾ ಹಸಿವಾಗ್ತಾ ಇದೆ. ನೀವು ಏನ್ ಬೇಕಾದ್ರೆ ತಿಳ್ಕೊಳ್ಳಿ, ನಾನು ತಿಂದಾದ್ಮೇಲೆನೆ ಟೀ ಇಟ್ಟು ಕೊಡೋದು. ಈ ಹುಡುಗಿ ಬದ್ಲಾಗದೇ ಇಲ್ಲ. ಸರಿ, ಏನಾದ್ರೂ ಒಂದ್ ಮಾಡು. ಹಾಗೆ ಹೇಳಿ ರಘುರಾಮ್ ಅಲ್ಲಿಂದ ಹೊರಟು ಹೋದ್ರು. ಅತ್ತೆ, ನಿಜವಾಗ್ಲೂ ಸ್ವಲ್ಪ ಕೂಡ ಚೆನ್ನಾಗಿಲ್ವಾ ಅತ್ತೆ? ಇದ್ರಲ್ಲಿ ರುಚಿ ಇದ್ರೆ ತಾನೆ ಯಾರಾದ್ರೂ ಹೇಳಲಿಕ್ಕೆ. ಸರಿ ಸರಿ, ಇದು ಮೊದಲನೇ ದಿನ ಅಲ್ವಾ, ಅದಕ್ಕೇನೆ ಆಗಿದೆ. ಸರಿ ಬಾ, ನಿನಗೆ ಇದರ ರುಚಿ ಹೇಗಿರುತ್ತೆ ಅಂತ ಹೇಳ್ತೀನಿ. ಹೀಗೆ ಸ್ವಲ್ಪ ಸಮಯದ ನಂತರ ಕುಸುಮನ ಕೈಯಲ್ಲಿ ಒಂದು ದೊಡ್ಡ ಪೇಪರೇ ಇತ್ತು. ಏನಿದು? ಇದೇನು ದೊಡ್ಡ ವಸ್ತುಗಳ ಚೀಟಿನಾ? ಇಲ್ಲಕ್ಕ, ಕನಿಷ್ಠ ಲಂಚಲ್ಲಿ ಹೇಗೆ ಪಾಸ್ ಆಗೋದು ಅಂತಾನೆ. ಓ ಹೌದಾ, ಸರಿ ಸರಿ. ನೀನು ಬೆಳಿಗ್ಗೆ ಟಿಫನಲ್ಲಿ ಫೇಲ್ ಆದೆ, ಲಂಚಲ್ಲಾದ್ರೂ ಪಾಸ್ ಆಗು. ಸರಿ ಅಕ್ಕ. ಅಕ್ಕ, ಲಂಚ್ ಮೆನು ಏನು? ಟೊಮೆಟೊ ಗೊಜ್ಜು, ಬೆಂಡೆಕಾಯಿ ಪಲ್ಯ, ಆಮೇಲೆ ಬಿಸಿ ಬಿಸಿ ಅನ್ನ. ಇಷ್ಟೇ ಕಣಮ್ಮ, ಆದಷ್ಟು ಬೇಗನೆ ಆಗ್ಬಿಡುತ್ತೆ, ಹೋಗಿ ಮಾಡ್ಕೋ. ಸರಿ ಅತ್ತೆ. ಕುಸುಮ ಟೊಮೆಟೊ ಗೊಜ್ಜು ಮಾಡ್ಲಿಕ್ಕೆ ಹೋಗಿ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಲು. ಹೊಗೆ ಜಾಸ್ತಿ ಬರ್ತಾ ಇತ್ತು. ಅಯ್ಯೋ ಅಯ್ಯೋ ಅಯ್ಯೋ, ಏನಿದು ಇಷ್ಟೊಂದು ಘಾಟ್ ಬರ್ತಾ ಇದೆ? ನಮ್ನ ನೆಮ್ಮದಿಯಾಗಿ ಇರ್ಲಿಕ್ ಬಿಡಲ್ವಾ? ಅಕ್ಕ, ಅದೇನು ಸೀದೋಗ್ತಾ ಇದೆ. ಬನ್ನಿ ಅಕ್ಕ, ಅದು ಏನು ಅಂತ ಒಂಚೂರು ನೋಡಿ. ಇಲ್ಲ ಇಲ್ಲ, ಎಲ್ಲನೂ ನೀನೇ ಮಾಡ್ಬೇಕು, ಇದು ಮಾವಯ್ಯನ ರೂಲ್. ಸರಿ ಅಕ್ಕ, ನಾನೇ ಮಾಡ್ತೀನಿ. ನಾನು ಇಲ್ಲೇ ಇದ್ರೆ ನೀನೇನಾದ್ರೂ ಒಂದು ಕೇಳ್ತಾನೆ ಇರ್ತೀಯ. ನಾನಿನ್ನು ಇಲ್ಲಿಂದ ಹೊರಡ್ತೀನಿ. ಹಾಗೆ ಅಂತ ಕೀರ್ತಿ ಹೊರಗಡೆ ಹೋದ್ಲು. ಹೀಗೆ ಮಧ್ಯಾಹ್ನದ ಊಟ ಕೂಡ ಸಿದ್ಧವಾಗಿತ್ತು. ಕುಸುಮ ಎಲ್ಲರಿಗೂ ಬಡಿಸ್ತಾ ಇದ್ಲು. ಹೌದು, ಚಿಕ್ಕವನು ಎಲ್ಲಿ ಹೋದ? ಅವನು ಇನ್ನೆಲ್ಲಿರ್ತಾನೆ? ಬೆಳಿಗ್ಗೆನೆ ಸಿಕ್ಕಿದ್ದು ಚಾನ್ಸ್ ಅಂತ ಹೊರಟೋದ ಅಲ್ವಾ? ಹೌದಾ, ಸರಿ ಸರಿ. ಅಮ್ಮ ಸೊಸೆ, ಸ್ವಲ್ಪ ಪಲ್ಯ ಹಾಕು. ಏನ್ ಕುಸುಮ, ಪಲ್ಯ ಮಾಡಕ್ ಕೇಳಿದ್ರೆ ನೀನು ಸಾಂಬಾರ್ ಮಾಡಿತಿದೀಯಾ? ಈ ಬೆಂಡೆಕಾಯಿ ಏನು ಬೇಯಲೇ ಇಲ್ಲ. ಕುಸುಮ, ನೀನು ಲಂಚಲ್ಲಿ ಕೂಡ ಫೇಲ್ ಆಗ್ಬಿಟ್ಟೆ. ಅಕ್ಕ, ಇದೆಲ್ಲ ಮೆಣಸಿನ್ಕಾಯಿಂದಾನೆ. ನೀವು ಬಂದು ನನಗೆ ಸಹಾಯ ಮಾಡ್ಬೋದಾಗಿತ್ತಲ್ವಾ? ಇದು ಸರಿಯಾದ ಕತೆ. ಹಾಗಾದ್ರೆ ಈ ಹುಡುಗಿಗೆ ಒಂದು ಪಲ್ಯ ಮಾಡ್ಲಿಕ್ಕೆ ಕೂಡ ಗೊತ್ತಿಲ್ವಾ? ಸರಿಯಮ್ಮ, ಇದರಲ್ಲಿ ಯಾವುದು ತಪ್ಪು ಯಾವುದು ಸರಿ ಅಂತ ನೀನು ತಿಳ್ಕೊಂಡೆ ಅಲ್ವಾ? ನಾಳೆಂದ ಹೀಗೆ ಮಾಡಬೇಡ. ಸರಿ ಅತ್ತಯ್ಯ. ಸರಿಯಮ್ಮ, ಮಧ್ಯಾಹ್ನಕ್ಕೆ ಏನ್ ಮಾಡ್ತೀಯಾ? ಮಾವಯ್ಯ, ಮಧ್ಯಾಹ್ನಕ್ಕೆ ಕೂಡ ನಾನೇ ಮಾಡ್ಬೇಕಾ? ಹೌದಮ್ಮ, ನಾನು ಹೇಳ್ದೆ ಅಲ್ವಾ, ಈ 1 ವಾರಗಳ ಕಾಲ ಅಡಿಗೆ ಎಲ್ಲ ನೀನೇ ಮಾಡ್ಬೇಕು ಅಂತ. ಸರಿ ಮಾವಯ್ಯ, ರಾತ್ರಿಗೆ ಏನ್ ಬೇಕು ಅಂತ ನೀವೇ ಹೇಳಿ. ದೊಡ್ಡದಾಗಿ ಏನು ಮಾಡ್ಬೇಕಾಗಿಲ್ಲ, ದೋಸೆ ಮಾಡು ಸಾಕು. ಹಾಗೆ ಅಂತ ಹೇಳಿದಾಗ ಆ ದಿನ ಕುಸುಮ ತುಂಬಾ ಉತ್ಸಾಹದಿಂದ ದೋಸೆ ಹಿಟ್ಟನ್ನು ಕಲಸಿದ್ಲು. ಏನೋ ನೋಡಿದ್ರೆ ಚೆನ್ನಾಗಿ ಏನೋ ಮಾಡುವ ರೀತಿ ಅನ್ಸುತ್ತೆ. ಏನೇ ಆಗ್ಲಿ, ಬೆಳಿಗ್ಗೆ ಮಧ್ಯಾಹ್ನ ಮಾಡಿದ ಹಾಗೆ ಮಾತ್ರ ಮಾಡದಿದ್ರೆ ಸಾಕು. ಚೆನ್ನಾಗಿದ್ರೆ ತಿನ್ಬೋದು. ಹೌದತ್ತೆ, ಏನೋ ಇವತ್ತು ಹೊಟ್ಟೆ ತುಂಬಾ ಊಟ ಮಾಡಿದ ಫೀಲಿಂಗೇ ಇಲ್ಲ. ನೀವೇನು ಚಿಂತೆ ಮಾಡ್ಬೇಡಿ, ನಾನು ದೋಸೆನ ತುಂಬಾ ಚೆನ್ನಾಗಿ ಮಾಡ್ತೀನಿ. ಹೌದಾ? ಸದ್ಯ ದೇವ್ರೆ, ನಮ್ನ ಬದುಕಿಸ್ಬಿಟ್ಟೆ. ಆದ್ರೆ ಕುಸುಮ ದೋಸೆ ಮಾಡಲು ಆರಂಭಿಸಿದಾಗ ಕಲ್ಲು ಬಿಸಿಯಾಗಿದ್ದ ಕಾರಣ ದೋಸೆ ಎಲ್ಲ ಸೀದೋಗ್ತಾ ಇತ್ತು. ಅಯ್ಯಯ್ಯೋ, ಈ ಸೀದೋದ ವಾಸನೆ ಎಲ್ಲಿಂದ ಬರ್ತಾ ಇದೆಯೋ? ಕುಸುಮ ದೋಸೆ ಮಾಡ್ತಾ ಇದ್ದಾಳೆ, ಅಲ್ಲೇ ಸೀದೋಗಿದ ವಾಸನೆ ಬರ್ತಾ ಇದೆಯೋ ಏನೋ? ಏನ್ ಕುಸುಮ, ಆ ದೋಸೆನ ತಿನ್ನದ ಅಥವಾ ಎಸಿಯದ? ಯಾಕೆ ಹಾಗೆ ಸೀದೋಗೋ ರೀತಿ ಮಾಡ್ತಾ ಇದೀಯಾ? ಏನೋ ಗೊತ್ತಿಲ್ಲ ರೀ, ನಾನು ಈಚೆ ಹೋಗಿ ಆಚೆ ಬರುವಾಗ ಎಲ್ಲ ಸೀದೋಯ್ತು. ದೋಸೆ ಚೆನ್ನಾಗಿ ಮಾಡ್ತೀನಿ ನನಗೆ ಗೊತ್ತು ಅಂತ ನೀನೇ ತಾನೇ ಕುಸುಮ ಹೇಳಿದ್ದು? ಹೌದು, ಆದ್ರೆ ದೋಸೆ ಚೆನ್ನಾಗಿ ಮಾಡಕ್ ಗೊತ್ತು ಅಂತ ಹೇಳಿದ ತಕ್ಷಣ ದೋಸೆ ಕಲ್ಲಿಗೇನೆ ಡೌಟ್ ಬಂದಿರುವ ಹಾಗಿದೆ. ಹೌದೌದು ರಾಕೇಶ್, ಸರಿಯಾಗಿ ಹೇಳಿದೆ. ಹೀಗೆ ಜೋಕನ್ನು ಮಾಡ್ತಾ ಇರುವಾಗ ಅಷ್ಟರಲ್ಲಿ ರಘುರಾಮ್ ಅಲ್ಲಿಗೆ ಬಂದ್ರು.
ಬೆಳಿಗ್ಗೆ ಟಿಫಿನಲ್ಲೂ ಫೇಲು, ಲಂಚಲ್ಲೂ ಫೇಲು, ರಾತ್ರಿ ಡಿನ್ನರು ಫೇಲು. ಆದ್ರೆ ಒಂದ್ಸಲ ಹೇಳ್ಕೊಟ್ರೆ ಸಾಕು, ಹುಡುಗಿ ಕಲ್ತ್ಕೋತಾಳೆ. ನಾಳೆ ಬೆಳಿಗ್ಗೆ ಹೊಸದಾಗಿ ಏನಮ್ಮ ಮಾಡ್ತೀಯಾ? ಅಂದ್ರೆ ಅತ್ತೆ, ನಾಳೆ ನಾನು ಈಸಿಯಾಗಿರುವ ಡಿಶ್ ಮಾಡ್ತೀನಿ. ಏನದು? ಅಕ್ಕ, ಪೂರಿ ಮಾಡೋಣ ಅಂತ ಇದ್ದೀನಿ. ಏನು ಪೂರಿನ? ಅದಾದ್ರೂ ಚೆನ್ನಾಗ್ ಮಾಡ್ತೀಯಾ? ಆ ಮರುದಿನ ಎಲ್ಲರೂ ಎದ್ದೇಳುವಷ್ಟರಲ್ಲೇ ಕುಸುಮ ಬೆಳಿಗ್ಗೆ ಬೇಗನೆ ಎದ್ದು ಮಾಡ್ತಾ ಇದ್ಲು. ಏನು ಇವತ್ತು ಅಮ್ಮನವರು ಬೆಳಿಗ್ಗೆ ಬೇಗನೆ ಎದ್ದು ನಿಧಾನವಾಗಿ ಏನು ಮಾಡುವ ರೀತಿ ಇದೆ? ಅಕ್ಕ, ನಾನು ನಿನ್ನೆ ಎಲ್ಲ ಕಡೆ ಓದಿದೆ, ಮನಸ್ಸಲ್ಲಿ ಏಕಾಗ್ರತೆಯಿಂದ ಮಾಡಿದ್ರೆ ಚೆನ್ನಾಗ್ ಅಡಿಗೆ ಮಾಡ್ಬೋದು ಅಂತ. ಆಗ ರಾಕೇಶ್ ಕೂಡ ಬಂದು ಕುಸುಮ ಅಡಿಗೆ ಮಾಡುವ ವಾಸನೆಯನ್ನು ನೋಡಿ ತುಂಬಾ ಆಶ್ಚರ್ಯಪಟ್ಟ. ನೀನೇ ಮಾಡಿದ್ದ ಇದೆಲ್ಲ? ಹೌದು, ನನ್ನಿಂದ ಕೂಡ ಮಾಡಕ್ಕಾಗುತ್ತೆ ಅಂತ ಇವತ್ತು ನಾನು ನಿರೂಪಿಸಿದ್ದೀನಿ. ಅತಿಯಾಗಿ ತಿನ್ನುವ ನಮ್ಮ ಕುಸುಮನ ಇದು. ಹೌದು, ಇವಾಗ ತಿನ್ನದ್ ಮಾತ್ರ ಅಲ್ಲ, ತಿನ್ನೋರಿಗೆ ಕೂಡ ಮಾಡಿಕೊಡ್ತೀನಿ. ಮಾತನ್ನು ಕೇಳಿ ಎಲ್ಲರೂ ಆಶ್ಚರ್ಯಪಟ್ರು. ಆ ದಿನ ಕುಸುಮ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ಲು. ಅದನ್ನು ನೋಡಿದ ರಘುರಾಮ್, ಅರೆ ಪರವಾಗಿಲ್ಲ, ನಿನ್ನ ಅಡಿಗೆಯಲ್ಲಿ ತುಂಬಾ ಬದಲಾವಣೆಯಾಗಿದೆ. ಆದ್ರೂ ಕೂಡ ಕಿಚನ್ ನಲ್ಲಿ ತುಂಬಾ ಬದಲಾವಣೆಗಳಾಗಬೇಕು. ಹೌದೌದು, ಇನ್ ಮುಂದೆ ನಿನಗೆ ಅಡಿಗೆ ಮಾಡೋದ್ ಮಾತ್ರ ಅಲ್ಲ, ಕಿಚನ್ ನ ಹೇಗೆ ಇಟ್ಕೋಬೇಕು, ಎಷ್ಟು ವಸ್ತುಗಳನ್ನ ಉಪಯೋಗ ಮಾಡ್ಬೇಕು, ಎಲ್ಲ ಜವಾಬ್ದಾರಿ ನಿಂದೆ. ಅಯ್ಯೋ, ಅದು ಕೂಡ ನಾನೇ ಮಾಡ್ಬೇಕಾ? ಹೌದೌದು, ಅಡಿಗೆ ಮಾಡೋರು ಮನೆಯಲ್ಲಿ ಏನಿದೆ ಏನಿಲ್ಲ ಅಂತ ಜವಾಬ್ದಾರಿಯಿಂದ ನೋಡ್ಕೋಬೇಕಾಗುತ್ತೆ. ಹಾಗೆ ಹೇಳಿದಾಗ ಕುಸುಮನಿಗೆ ಹೊಸದಾದ ತಲೆನೋವು ಕೂಡ ಆರಂಭವಾಯಿತು. ಕುಸುಮ ಎಲ್ಲವನ್ನು ಹೇಗೆ ಮ್ಯಾನೇಜ್ ಮಾಡ್ತಾಳೆ ಅಂತ ಎಲ್ಲರೂ ಆತುರದಿಂದ ಕಾಯ್ತಿದ್ದಾರೆ.